ಇಲ್ಲಿ ಅಕಸ್ಮಾತ್ ಕಟ್ಲಕ್ಕಾಗಿನೂ ಹೊಳಸ್ಯಾವ ಲೇಬರ್ ಹೊಳಸ್ಯಾವ ಟೈಮಿಗೆ ಚಟ್ ಅಂತೇಳಿ ಇಲ್ಲೇ ಹಾರುವಂಥ ಒಂದು ಕ್ಷಣಗಳಿರ್ತಾವೆ ಬೇಡ ಇಲ್ಲಿ ಮುರಿತದೆ. ಅದಕ್ಕಾಗಿ ನಾವೇನು ಮಾಡ್ಕೋಬೇಕಾಗ್ತದೆ, ಇದು ನೀವು ಒಂದನೇ ತಂತಿಗೆ ತೊಗೋತಿದ್ರಿ ಅಂದ್ರೆ ಒಂದನೇ ತಂತಿಗೆ ಕಟ್ಟಿಗೆ ಕಟ್ಕೋರಿ. ಇಲ್ಲ ಬೇಡ ನಾವು ಎರಡನೇ ತಂತಿಗೆ ತೊಗೋತೀವ್ರಿ ಸರ್ ಅಂದ್ರೆ ಎರಡನೇ ತಂತಿಗೂ ನೀವು ತೊಗೋಬೋದು. ಎರಡು ಚಲೋ ಇಟ್ಕೊಂಡು ಆದರೂ ಮತ್ತೆ ಎಕ್ಸ್ಟ್ರಾ ಒಂದು ಇಟ್ಕೊಂಡಿದ್ದೆವು. ಇದು ಯಾಕೆ ಇಟ್ಕೊಂಡೇವು ಅಂದ್ರೆ ಒಂದು ಗಾಡಿ ಪಂಚರ್ ಆಯ್ತಂದ್ರೆ ಸ್ಟೆಪ್ನಿ ಅಂತೇಳಿ ಒಂದು ಇದೇ ಇರ್ತದೆ ನಮ್ಮ ಟೈರ್ಗೆ. ಹಂಗೆ ಇದನ್ನು ಒಂದು ಸ್ಟೆಪ್ನಿ ಥರ ನಮಗೆ. ನಮಸ್ಕಾರ ರೈತ ಬಾಂಧವರೇ, ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅದೇವು ಹೊಸ ಪ್ಲಾಟ್ನಾಗ. ಹೊಸ ಪ್ಲಾಟದ ಬಗ್ಗೆ ಏನೇನು ತಿಳ್ಕೊಳ್ಳೋದಂದ್ರೆ, ಕೆಲವರು ಹೊಸದಾಗಿ ಹಳಿ ಪ್ಲಾಟ್ ಮಾಡಿದವ್ರಿಗೆ ಎಲ್ಲರಿಗೆ ಮಾಹಿತಿ ಇರ್ತೈತಿ, ಅಂದ್ರೆ ಹೊಸ ಪ್ಲಾಟ್ ಮಾಡಿದವ್ರಿಗೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಸ್ವಲ್ಪ ತಿಳಿಸುವಂಥ ಇವತ್ತು ಪ್ರಯತ್ನ ನಾವು ಮಾಡೋಣ. ಗಿಡನ ಹೆಂಗೆ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ತದನಂತರ ಔಷಧ ಉಪಚಾರಣೆ ಮತ್ತು ಗೊಬ್ಬರದ ಬಗ್ಗೆ ನಿರ್ವಹಣೆ ಹೆಂಗೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ ತಿಳ್ಕೊತೋಗೋಣತ್ತ. ಈಗ ಫಸ್ಟ್ವಾಗಿ ನಾವು ಗಿಡನ ಹೆಂಗೆ ಕಟ್ಕೊಳ್ಳೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಗಿಡ ನೋಡ್ರಿ, ನಮ್ಗೆ ಈಗ ಬಾಟಮ್ ನಾವು ನಾಲ್ಕು, ಯಾರು ನೀವು ಕೆಲವೊಬ್ರು 3 ಕಣ್ಣಿಗೆ ಹೊಡೆದಿರ್ತೀರಿ, ಯಾರು 4 ಕಣ್ಣಿಗೆ ಹೊಡೆದಿರ್ತೀರಿ, 5 ಕಣ್ಣಿಗೆ ಹೊಡೆದಿರ್ತೀರಿ. ನಮ್ಮ ಅಣ್ಣವ್ರು ನೋಡ್ಬೋದು 5 ಕಣ್ಣಿಗೆ ಬಾಟಮ್ ಮಾಡ್ಕೊಂಡ್ರೆ. ಯಾಕಂದ್ರೆ ಇಲ್ಲಿ ತೆಳಗಿನ ಕಣ್ಣುಗಳು ಸ್ವಲ್ಪ ವೀಕ್ ಇದ್ದು ಸಂಬಂಧ 5ನೇ ಕಣ್ಣಿಗೆ ಅವರು ಬಾಟಮನ್ನು ತೊಗೊಂಡ್ರ. ರೈತರಿಗೆ ಸ್ವಲ್ಪ ನಾನು ಜೂಮ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡ್ಬೋದು 5 ಕಣ್ಣಿಗೆ ಅವ್ರು ಬಾಟಮ್ ಹೊಡೆದಾರೆ. ಇಲ್ಲಿ ಯಾಕೆ ಹೊಡೆದಿಲ್ಲ ಅಂದ್ರೆ ಇವು ಕಣ್ಣುಗಳು ಸ್ವಲ್ಪ ವೀಕ್ ಇದ್ದು, ಅದ್ರ ಸಂಬಂಧ ಇಲ್ಲಿ ಅವ್ರು ಮ್ಯಾಲೆ ತೊಗೊಂಡು ಹೊಡೆದಾರೆ. ಅದ್ರ ಲೆವೆಲ್ದಾಗ ನೋಡ್ಬೋದು, ಮ್ಯಾಲೆ ತೊಗೊಂಡು ಹೊಡೆದ್ರು ಪರವಾಗಿಲ್ಲ. ಬಟ್ ದಳ ನೀವು ನೋಡ್ಬೋದು ಎಷ್ಟು ಪಿಂಡಾಗಿ ಬಂದದ ಅನ್ನೋದು. ಪಿಂಡ ಅಂದ್ರೆ ಭಾರಿ ಒಂದು ಕಿರ್ಬಾಳಿನ ಲೆವೆಲ್ದಾಗೂ ದಳಗಳದಾವೆ. ಇದು ಇಷ್ಟು ಒಟ್ಟು ಬಂತು. ಈಗ ಒಟ್ಟು ಹೊಡೆದಿರ್ತಾವೆ. ಇಲ್ಲ 5 ಕಣ್ಣು ಹೊಡೆದಾವೆ. 5 ಕಣ್ಣು ಹೊಡೆದ್ರೆ ನಾವು ಒಟ್ಟು ಎಷ್ಟು ತೊಗೋಬೇಕು, ನಮ್ಗೆ ಗಿಡ ರೆಡಿ ಆಗ್ಲಿಕ್ಕೆ ಎರಡು ದಳನ ಸಾಕು. 2 ದಳನ ನಾವು ಹೆಂಗೆ ಇಟ್ಕೋಬೇಕು, ಅಗ್ದಿ ಫೋರ್ಸ್ ಇದ್ದಂಥವು 2 ದಳಗಳನ್ನು ನಾವು ಇಟ್ಕೋಬೇಕಾಗ್ತದೆ. ಅದೇ ರೀತಿ ಇಲ್ಲಿ 2 ಫೋರ್ಸ್ ದಳಗಳನ್ನು ನಾವು ಇಟ್ಕೊಂಡಿದ್ದೇವೆ. ಇಲ್ಲಿ ನೋಡ್ಬೋದು, ಯಾರು ನೀವು ಸಿಂಗಲ್ ವಲಂಡನ ಮಾಡ್ಕೊಳ್ಳೋರು ಇರ್ತೀರಿ. ಸಿಂಗಲ್ ಅಂದ್ರೆ ಒಂದೇ ಗಿಡ ಇಟ್ಕೊಂಡು ಒಂದರಲ್ಲೇ ನೀವು ತೊಗೊಳ್ಳುವಂಥವ್ರು ಎಷ್ಟೋ ಜನ ಇರ್ತೀರಿ. ಇದು ಒಂದು ಯಾಕೆ ಇಡಬಾರ್ದು, 2 ಯಾಕೆ ಇಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳಿ. ನೀವು ಒಂದೇ ಇಟ್ಟರೆ ಏನಾಗ್ತದೆ, ಹುಳ ಹೊಡಿತಂದ್ರೆ ಗಿಡ ಒಟ್ಟು ಫೇಲ್ ಆಗ್ತದೆ. ಅಲ್ಲಿ ನಾವು ಎರಡು ದಳಗಳನ್ನ ಇಟ್ಕೋಬೇಕು. ಅಂದ್ರೆ ಇಲ್ಲಿ ನೋಡ್ಬೋದು, ನೀವು ಕಣ್ಣು ಕಟ್ಟಿದೆ 2 ಇಟ್ಕೊಂಡಿದ್ದೇವೆ. ನಾವು 2 ಇಟ್ಕೊಂಡಿದ್ದೆವು. ಇದ್ರಾಗ ಒಂದಕ್ಕೆ ಸ್ಟೆಂಬರ್ ಹುಳ ಹೊಡಿತಂದ್ರೆ ಒಂದರೆ ಉಳಿತದೆ. ಅಲ್ಲಿದಲ್ಲೇ ನಾವು ಟೀಯನ್ನು ನಾವು 2 ಮಾಡ್ಕೋಬೋದು. ಅಲ್ಲಿ ಮುಂದೆ ಒಂದು ದೊಡ್ಡದಾದ್ಮೇಲೆ ಹೋದ್ರೂ ಸಹಿತ. ಈಗ ನಾವು ತಿಳ್ಕೊಳ್ಳೋನು, ಈಗ 2 ಇಟ್ಕೊಂಡಿದ್ದೇವೆ. 2 ಹೆಂಗೆ ಇಟ್ಕೊಳ್ಳೋದು, ಈಗ ಯಾವ್ಯಾವ ಲೆವೆಲ್ದಾಗ ನಾವು ಗಿಡನ ಕಟ್ಕೊಳ್ಳೋದು ಸ್ವಲ್ಪ ನಿಮಗೆ ಡೆಮೋನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ನಾವು 2 ಚಲೋ ಇಟ್ಕೊಂಡು ಆದರೂ ಮತ್ತೆ ಎಕ್ಸ್ಟ್ರಾ ಒಂದು ಇಟ್ಕೊಂಡಿದ್ದೆವು. ಇದು ಯಾಕೆ ಇಟ್ಕೊಂಡೇವು ಅಂದ್ರೆ, ಒಂದು ಗಾಡಿ ಪಂಚರ್ ಆಯ್ತಂದ್ರೆ ಸ್ಟೆಪ್ನಿ ಅಂತೇಳಿ ಒಂದು ಇದ್ದೇ ಇರ್ತದೆ ನಮ್ಮ ಟೈರ್ಗೆ. ಹಂಗೆ ಇದನ್ನು ಒಂದು ಸ್ಟೆಪ್ನಿ ಥರ ನಮಗೆ. ಇಲ್ಲಿ ಅಕಸ್ಮಾತ್ ಕಟ್ಲಕ್ಕಾಗಿನೂ ಲೇಬರ್ ಹೊಳಸ್ಯಾವ ಟೈಮಿಗೆ ಚಟ್ ಅಂತೇಳಿ ಇಲ್ಲೇ ಹಾರುವಂಥ ಒಂದು ಕ್ಷಣಗಳಿರ್ತಾವೆ, ಬೇಡ ಇಲ್ಲಿ ಮುರಿತದೆ. ಅದಕ್ಕಾಗಿ ನಾವೇನು ಮಾಡ್ಕೋಬೇಕಾಗ್ತದೆ, ಇದು ಮುರಿದ್ರೂ ಸಹಿತ ಇಲ್ಲಿದೆ ಒಂದು ದಳನ ಎಬ್ಬಿಸ್ಕೊಂಡು ನಾವು ಕಟ್ಕೊಳಕ್ಕೆ ಬರ್ತದೆ. ಈಗ ಕಟ್ಟೋದು ಹೆಂಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೀವೇನು ಮಾಡ್ತೀರಿ, ಸೈಡ್ ಬಗಲ್ ಅಂತೇಳಿ ಹೇಳ್ತೇವೆ ನಾವು, ನಿಮ್ಮ ಕಡೆ ಏನಂತೀರಿ ನೀವು ತಿಳ್ಕೊರಿ. ಇದು ಬಗಲ್ಲ ಏನು ಮಾಡಬೇಕು, ಕೆಲವೊಬ್ರು ಇಲ್ಲಿಗೆ ಒರೆಸಿ ಮುರಿತಾರೆ. ಒರೆಸಿ ಮುರಿದ್ರೆ ಏನಾಗ್ತದೆ, ಇಲ್ಲಿ ಕಾಂಡಕ್ಕೆ ಡ್ಯಾಮೇಜ್ ಆಗ್ತದೆ. ಇದು ಹಂಗೆ ಮಾಡಬಾರ್ದು. ಒಂದು ಎಲೆ ಇಟ್ಕೊಂಡು ಇಷ್ಟು ಲೆವೆಲ್ದಾಗ ಚುಟ್ಕೋಬೇಕಾಗ್ತದೆ. ನಾವು ಇಟ್ಟು ಚುಟ್ಕೊಂಡ್ರೆ ಇಲ್ಲಿ ದಳಕ್ಕೆ ಏನೂ ಡ್ಯಾಮೇಜ್ ಆಗೋದಿಲ್ಲ. ಈ ಮೀಸಿಯನ್ನು ಈ ಲೆವೆಲ್ದಾಗ ನಾವು ಚುಟ್ಕೋಬೇಕು. ಚುಟ್ಕೊಂಡು ಅಗದಿ ಒಂದು ಲೆವೆಲ್ದಾಗ ಸ್ವಲ್ಪ ಒಂದು ಕಿರ್ಬಾಳು ಹೋಗುವಷ್ಟು ಡೀಲ ಇಟ್ಕೋಬೇಕಿದು. ನಮ್ಮ ಕಾಂಡವನ್ನು ಕೊರಿಲಾರ್ದಂಗೆ ಒಂದು ಕಿರ್ಬಾಳು ಹೋಗುವಷ್ಟು ಡೀಲ ಇಟ್ಕೋಬೇಕು. ಈ ರೀತಿ ತೊಗೊಂಡು ಇಷ್ಟು ಕಟ್ಟಬೇಕಾಗ್ತದೆ. ಕಟ್ಕೊಂಡು ಈಗ ನಾವು ಅಡ್ವಾನ್ಸ್ ಏನು ಮಾಡ್ಕೋಬೇಕು, ಇಷ್ಟು ಕಟ್ಕೊಂಡೆವು. ಇದು ತಳ ಹಂತದ ಒಂದು ಹಂತ ಆಯಿತು. ಇಲ್ಲಿ ಮ್ಯಾಲೆ ಬಂದ ಕೂಡಲೇ ಇಲ್ಲಿ ನೋಡ್ಬೋದು, ನೀವು ಈ ಲೆವೆಲ್ದಾಗ ಕಟ್ಕೋಬೇಕು. ಸ್ವಲ್ಪ ದೂರ ಹೋಗಿ ತೋರಿಸುವಂಥ ಪ್ರಯತ್ನ ಮಾಡಿರಿ. ನೀವು ಈ ಲೆವೆಲ್ದಾಗ ಕಟ್ಕೋಬೇಕು. ಅಂದ್ರೆ ಪೂರ್ತಿ ಇಲ್ಲಿ ತನಕ ಬರೋ ಬಿಡಬಾರ್ದು. ನಾವು ಇಲ್ಲೇ ಈ ಲೆವೆಲ್ದಾಗ ಇಟ್ಕೋಬೇಕು. ಇಷ್ಟು ಸುತ್ತಳಿಯನ್ನು ನೋಡ್ರಿ. ಇಲ್ಲಿ ಕಟ್ಟೋದು ಭಾಳ ಮಹತ್ವ ಐತಿ. ಇದೇ ನೋಡೋದು ಭಾಳ ಮಹತ್ವ ಐತಿ ರೈತರು. ಈ ಲೆವೆಲ್ದಾಗ ನಾವು ಕಟ್ಕೋಬೇಕಾಗ್ತದೆ. ಒಂದು ಕನ್ಫ್ಯೂಸ್ ಇರ್ಬೋದು, ಏನ್ರಿ ಸರ ಇಲ್ಲಿ ಕೆಳಗೆ ಕಟ್ಟಿದ್ರಿ ಮತ್ತು ಇದೇನೋ ಮ್ಯಾಲೆ 2 ಕಡೆ ತಂತಿಗೆ ಒಂದು ಕಟ್ಟಿದ್ರಿ ಅಂತೇಳಿ. ಇದು ಇಲ್ಲಿಗೆ ಬಂದ ಕೂಡಲೇ ಏನು ಮಾಡಬೇಕು, ನಾವು ಇಲ್ಲಿ ಪೂರ್ತಿ ಇಲ್ಲಿಗೆ ಬರುತ್ತಾನೆ ಇದು ಮಾಡಬೇಕು. ಇಷ್ಟು ಒಂದು ಗೇಣು ಅಂತರದಾಗ ಇಟ್ಕೊಂಡು ಇದು ಇನ್ನೊಂದು ಸ್ವಲ್ಪ ಉದ್ದು ಬರಬೇಕಿದು. ಅಂದ್ರೆ ದಳ ಉದ್ದು ಇರಬೇಕು. ಉದ್ದಿದ ಬಿರ್ಸಿ ಮುರಿಬೇಕು. ಚೂಟದಾಗ 4 ಎಲೆ ಕೈಯಾಗ ಬರ್ಬೇಕು. ಹಿಂಗೆ ಚೂಟಿ ಇಲ್ಲಿ ಬಂದ ಕೂಡಲೇ ಚೂಟಿದ ಮೇಲೆ ಇಲ್ಲಿ ಹೊಡಿತಾವೆ ಬಗಲ. ಹೊಡೆದ ಕೂಡಲೇ ಇಲ್ಲಿಂದ ಈ ಲೆವೆಲ್ದಾಗ ತೊಗೊಳ್ಳೋದು. ಅಂದ್ರೆ ಏನೋ ಮುಂದೆ ತೋರಿಸ್ತೀನಿ ನಿಮ್ಗೆ. ಇನ್ನೂ ಅಷ್ಟು ಗಿಡ ಅಂತ ದೊಡ್ಡ ಯಾವ ಟಾಪ್ ಲೆವೆಲ್ದಾಗ ಬಂದಿಲ್ಲ. ಬಂದ ಕೂಡಲೇ ಮತ್ತೊಮ್ಮೆ ಮಾಡ್ತೀನಿ. ಈ ಲೆವೆಲ್ದಾಗ ನೀವು ಆಲ್ರೆಡಿ ಕಟ್ಕೊಂಡು ಇಟ್ಕೋಬೇಕು. ವಿ ಶೇಪ್ನಾಗ ಇಲ್ಲಿ ಇಟ್ಕೊಂಡು ಈ ಲೆವೆಲ್ದಾಗ ಬೆಳೆಸ್ಕೋತ ಹೋಗೋದು. ಇದಕ್ಕೆ ಹೋಗಿ ಹುರಿ ಹೊಡ್ಕೊತ ಹೋಗಿ ಇಲ್ಲಿ ಬಂದ ಕೂಡಲೇ ಕಟ್ ಮಾಡಬೇಕು. ಈ ಸೈಡಿಗೆ ಕಟ್ ಮಾಡೋದು, ಈ ಸೈಡಿಗೆ ಕಟ್ ಮಾಡಿ ಇಲ್ಲೇ ವಿ ಆಕಾರದಾಗ ತೊಗೊಳ್ಳೋದು.
ಮುಂದೆ ನಿಮಗೆ ತೋರಿಸ್ತೀನಿ ಯಾವ್ಯಾವ ಲೆವೆಲ್ದಾಗ ನಾವು ಹೊಡಿಬೇಕನ್ನೋದು ಇವತ್ತಿನ ಈ ಹಂತ ಆಯಿತು. ಹೆಂಗೆ ಹೊಡಿಬೇಕಂದ್ರೆ ಇಲ್ಲಿ 5 ಎಲ್ಲಿಗೆ ಈ ಕಡೆ ಬಂದು 5 ಎಲ್ಲಿಗೆ ರೈತ ಬಾಂಧವ್ರು ನೋಡೋದ್ರಿ. ಇದು ಒಂದು ಹಂತ ಆಯ್ತು. ಇದು ಹಿಂಗೂ ಮಾಡ್ಕೋಬಹುದು. ಇದು ಈ ಲೆವೆಲ್ದಾಗ ಐತಲ್ಲ ಈ ರೀತಿನೂ ಬೇಕಾದ್ರೆ ಮಾಡ್ಕೋರಿ ರೈತ ಬಾಂಧವರು. ಬೇಡ ಇನ್ನೊಂದು ಥರ ಐತಿ. ಇದು ಹೆಂಗಂದ್ರೆ ಸ್ವಲ್ಪ ಒಳ್ಳಾಡಿ ಮುರಿಯುವಂಥದ್ದು ಏನಾರ ಸಮಸ್ಯೆ ನಿಮಗೆ ಇತ್ತಂದ್ರೆ ಇನ್ನೂ ಒಂದನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಒಂದು ಡೆಮೋ, ಸಣ್ಣ ಡೆಮೋ ನಿಮ್ಗೆ ಇಲ್ಲಿ ತೋರಿಸುವಂಥ ಪ್ರಯತ್ನ ನಿಮ್ಗೆ ಹೆಂಗಂದ್ರೆ ಇಲ್ಲಿ ನೋಡ್ರಿ. ಇದು ಇಷ್ಟು ಕಟ್ಕೊಳ್ಳೋದು. ನೀವು ಒಂದನೇ ತಂತಿಗೆ ತೊಗೋತಿದ್ರಿ ಅಂದ್ರೆ ಒಂದನೇ ತಂತಿಗೆ ಕಟ್ಟಿಗೆ ಕಟ್ಕೋರಿ. ಇಲ್ಲ ಬೇಡ ನಾವು 2ನೇ ತಂತಿಗೆ ತೊಗೊಳ್ತೇವ್ರಿ ಸರ್ ಅಂದ್ರೆ 2ನೇ ತಂತಿಗೂ ನೀವು ತೊಗೋಬೋದು. ಹೆಂಗಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಈ ರೀತಿ ನೀವು ಕಟ್ಕೋಬೇಕಾಗ್ತದೆ. ಈಗ ಇದು 1ನೇ ಸ್ಟೆಪ್. ಈ ರೀತಿನೂ ಮಾಡ್ಕೋಬಹುದು. ಇದು ಏನಾಗ್ತದೆ, ಇದಕ್ಕೆ ಹುರಿ ಹೊಡೆದೇವಂದ್ರೆ ಒಳಗಂಡ ಹುರಿ ಹೊಡಿತಿರ್ತದೆ. ಇದನ್ನು ಮಾಡಬಹುದು. ಆದರೆ ಇನ್ನೊಂದು ಬೆಸ್ಟ್ ಐಡಿಯಾ ನಮಗೆ ಸ್ವಲ್ಪ ಲೇಟ್ ಆಗ್ತದೆ, ಆದರೂ ಪರವಾಗಿಲ್ಲ. ಈ ರೀತಿಯೂ ಮಾಡ್ಕೋಬೋದು ನೀವು. ಒಂದು ಸ್ವಲ್ಪ ಕಟ್ಟಿಗೆ, ಬೈನ್ ಕಟ್ಟಿಗೆನೇ ಆಗಲಿ, ಬೇಡ ಜೋಳದ ದಂಟೆ ತೊಗೊಳ್ರಿ, ತೊಗರಿ ಕಟ್ಟಿಗೆನೇ ತೊಗೊರಿ. ಏನು ಇಲ್ಲಿ ತನಕ ಬರುತ್ತಾನೆ ಅಷ್ಟೇ ಇರ್ತದೆ. ಏನು ಭಾಳ ಟೈಮ್ ಏನು ಹತ್ತೋದಿಲ್ಲ. ಇದಕ್ಕೆ ಒಂದು 20-25 ದಿನದಾಗ ಇದು ಪೂರ್ತಿ ಬಿರುಸಾಗಿರ್ತದೆ. ಒಳ್ಳೆ ರೆಡಿನೇ, ಒಂದು ತಿಂಗಳದಾಗ ರೆಡಿನೇ ಆಗಿರ್ತವೆ. ಆಟೋಟಿಕ್ ಕಟ್ಟಿಗೆ ಕೊಳತು ಹೋದ್ರೂ ಹೋಗ್ಬೋದು, ಏನಾಗಲ್ಲ. ಇಲ್ಲಿದೇನು ತೊಗೊಂಡು ಇಷ್ಟು ಲೆವೆಲ್ದಾಗ ತೊಗೊಂಡು ಸಿಂಗಲ್ ಗಿಡ ಇತ್ತಂದ್ರೆ ಇಲ್ಲೇ ಚಂಡಿ ಹೊಡ್ಕೋರಿ ನೀವು. ಅಂದ್ರೆ ಒಂದೇ ದಳ ತೊಗೊಳೋರು ಇದ್ರಿ ಅಂದ್ರೆ, 2 ದಳ ತೊಗೊಳೋರು ಇದ್ರಿ ಅಂದ್ರೆ ಇಲ್ಲಿ ಬಂದು ಚಂಡಿ ಹೊಡ್ರಿ. ಅಂದ್ರೆ ಒಂದು ಚೋಟ್ ಹಿಂದೆ ಇರ್ಲಿಕ್ಕಾಗಿ ಇಲ್ಲೇ ಚಂಡಿ ಹೊಡೆದು ಈ ಲೆವೆಲ್ದಾಗ ತೊಗೋಬೇಕಾಗ್ತದೆ ನೀವು. ಅಂದ್ರೆ ನೀವು ಕೆಲವೊಬ್ರು ಇಲ್ಲೇ ಬಂದು ಚಂಡಿ ಹೊಡಿತೇವೆ, ತೋರಿಸ್ತೀನಿ. ಅದು ಇನ್ನು ಮುಂದೆ ಇವು ಗಿಡವ ಟಾಪ್ ಲೆವೆಲ್ಗೆ ಏನೋ ಬಂದಿಲ್ಲ. ಇವು ಒಂದು 15 ದಿವ್ಸ ಮೇಲೆ ಮತ್ತೆ ಬಂದು ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ ನಾನು. ಈಗಾರೇ ಸದ್ಯದ ಮಟ್ಟಿಗೆ ಇಟ್ಟು ರೆಡಿ ಮಾಡ್ಕೊಂಡು ಇಟ್ಕೋರಿ ರೈತರು. ಆ ಸುತ್ತವಿ ಲೆವೆಲ್ದಾಗರೆ ಮಾಡ್ಕೋರಿ, ಒಂದು ಬೇಡ ಈ ರೀತಿಯಾರೆ ಮಾಡ್ಕೊಂಡು ಇಟ್ಕೋರಿ. ಇವೆಲ್ಲ ಕ್ಲೀನ್ ಮಾಡ್ಕೋರಿ. ಇಷ್ಟು ಎಲ್ಲ ಸುತ್ತಳಿ ಕಟ್ಕೊಂಡು ಇಷ್ಟು ಮಾಡ್ಕೊಂಡು ಸ್ವಲ್ಪ ಗಾಳಿ ಅದಾವು, ಜಾಸ್ತಿ ಬಿಡ್ಲಿಕ್ಕೆ ಹೋಗಬೇಡ್ರಿ. ಈ ರೀತಿನ ನೀವು ಮಾಡ್ಕೋಬೋದು ರೈತ ಬಾಂಧವರು. ಈಗ ಇಷ್ಟು ಅಂತೂ ಕಟ್ಕೊಳ್ದಾಯ್ತು. ಮತ್ತು ಗೊಬ್ಬರ ನಿರ್ವಹಣೆ ಮತ್ತು ಔಷಧ ನಿರ್ವಹಣೆಯನ್ನು ನಾವು ಮತ್ತೆ ಮುಂದಿನ ಭಾಗದಾಗ ನಿಮ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ಪಡನ ನೀವು ನೋಡ್ಬೋದು ಯಾವ ಲೆವೆಲ್ದಾಗ ಐತೆ ಅನ್ನೋದು. ಅಗದಿ ಒಂದು ಲೆವೆಲ್ದಾಗ ಬಂದಾವ ಪೂರ್ತಿನೇ. ನಮ್ಮ ಮಾಹಿತಿ ನಿಮ್ಗೆ ಹೆಂಗೆ ಅನ್ನಿಸ್ತು ಮತ್ತು ಚಲೋ ಆಗಿತ್ತಂದ್ರೆ ಒಂದು ಲೈಕನ್ನು ಮಾಡಿರಿ, ಸಬ್ಸ್ಕ್ರೈಬನ್ನು ಮಾಡ್ಕೋರಿ. ಮತ್ತು ಮುಂದಿನ ವಿಷಯದಾಗ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣತ್ತ. ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.